ಚಿಕ್ಕ ಅನ್ವಯ ಅಂತ ಅಂದ್ಬಿಟ್ಟು ನಾವು ಇಲ್ಲಿ ಆರೋಗ್ಯ ಇಲಾಖೆಯಲ್ಲಿ ವಾಹನ ಚಾಲಕ ಕೆಲಸ ಮಾಡ್ತಾ ಇದ್ದೀವಿ. ನಾನು ಬಂದು 23 ವರ್ಷ ಆಯಿತು ಇಲಾಖೆಗೆ. ಅದರಿಂದ ಮುಂಚೆಯಿಂದ ನಮ್ಮ ಹಿರಿಯ ವಾಹನ ಚಾಲಕರಾದಂಥ ತಿಮ್ಮರಾಜರು, ಡಿ ಶಿವರು ಈ ಧನುರ್ಮಾಸ ಪೂಜಾ ಕಾರ್ಯಕ್ರಮನ ಹಮ್ಮಿಕೊಂಡಿದ್ರು. ಆ 23-24 ವರ್ಷದಿಂದ ಸುಮಾರು 1,500-2,000 ಜನಕ್ಕೆ ವರ್ಷ ಜನರು ಹೆಚ್ಚಾಗ್ತಾ ಇದ್ದಾರೆ. ಅನುದಾನ ಮಾಡ್ತಾ ಇದ್ದಾರೆ ವಾಹನ ಚಾಲಕ ಸಂಘದಿಂದ. ಈ ಸಂಘಕ್ಕೆ ನಮ್ಮ ಹಿರಿಯ ಅಧಿಕಾರಿಗಳ ಬೆಂಬಲ ಇದೆ, ಮಾನ್ಯ ಸಚಿವರ ಬೆಂಬಲ, ಮಾನ್ಯ ಮುಖ್ಯ ಕಾರ್ಯದರ್ಶಿಗಳು, ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಸಾಹೇಬರು, ಎಲ್ಲ ಸೀನಿಯರ್ AS ಅಧಿಕಾರಿಗಳು, ನಮ್ಮ ಇಲಾಖೆ ನಿರ್ದೇಶಕರು, ಎಲ್ಲ KS ಅಧಿಕಾರಿಗಳು, ಎಲ್ಲ ಪತ್ರಕರ್ತರ ಸಹಾಯದಿಂದ ಈ ಧನುರ್ಮಾಸದ ಪೂಜಾ ಕಾರ್ಯಕ್ರಮಕ್ಕೆ ಎಲ್ಲ ಧನ್ವಂತರಿ ಗಣಪತಿ ಮತ್ತು ವೈದ್ಯನಾಥೇಶ್ವರ ಭಕ್ತ ವೃಂದನೇ ಒಂದು ವೃಂದ, ಪ್ರಸೋದಾಕಾರದ ಒಂದು ವೃಂದ ಇದೆ. ಅವರೆಲ್ಲರೂ ಸೇರಿ ಕೈ ಜೋಡಿಸಿ ಸುಮಾರು ಈ ಕಾರ್ಯಕ್ರಮ ಯಶಸ್ವಿಗೊಳಿಸೋಕ್ಕೆ ಒಂದು ವಾರದಿಂದ ನಮ್ಮ ಹಿರಿಯ ವಾಹನ ಚಾಲಕರು ಮತ್ತು ಎಲ್ಲ ನಮ್ಮ ಆರೋಗ್ಯ ಸಿಬ್ಬಂದಿಗಳು, ನಮ್ಮ ಸೂಪ್ರೆಂಟ್ ಸಾಹೇಬ್ ಇರ್ಬೋದು, ನಮ್ಮ ಈಗ ಆಯ್ಕೆ ಆಗಿದ್ದಾರೆ ರಾಜ್ಯ ಪರಿಷತ್ಗೆ, ಅವ್ರ ಸಹಕಾರದಿಂದ ಈ ಥರ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಇದಕ್ಕೆಲ್ಲ ಹಿರಿಯ ವಾಹನ ಚಾಲಕರಿಂದ, ಹಿರಿಯ ಅಧಿಕಾರಿಗಳಿಂದ ಹಿಡಿದು ಎಲ್ಲರೂ ಸಹಕಾರ ಕೊಡ್ತಾಯಿದ್ದಾರೆ. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಹಲವಾರು ಜನ ಕೈ ಜೋಡಿಸಿದ್ದಾರೆ. ನಾವು ಈ ಧನುರ್ಮಾಸ ವಿಶೇಷವಾಗಿರೋದ್ರಿಂದ ಧನುರ್ಮಾಸದಲ್ಲೇ ಅದರಲ್ಲೂ ಈಶ್ವರನ ಪೂಜೆ ಸೋಮವಾರನೇ ಮಾಡಬೇಕು ಅಂದ್ಕೊಂಡು ಪುಣ್ಯ ಹೋಮ ಇವತ್ತು ವಿಶೇಷ ಹುಣ್ಣೆ ಇರೋದ್ರಿಂದ ಇವತ್ತೇ ಮಾಡಬೇಕು ಅಂತ ಹೇಳಿ ನಮ್ಮ ಸಂಘದಿಂದ ಎಲ್ಲ ನಿರ್ಧಾರ ಮಾಡಿದ್ರು. ಹಾಗಾಗಿ ಈ ಕಾರ್ಯಕ್ರಮ ಇಷ್ಟು ಹೆಚ್ಚಿನ ರೀತಿಯಲ್ಲಿ ಯಶಸ್ವಿ ಆಗೋಕ್ಕೆ ಎಲ್ಲ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ಕೊಟ್ಟಂಥವ್ರು ಮತ್ತು ಹಗಲಿರೋ ಶ್ರಮ ವಹಿಸಿದ್ದಾರೆ ನಮ್ಮ ಚಾಲಕರು, ಇತರ ಸಿಬ್ಬಂದಿಗಳು ಎಲ್ಲರೂ. ಆ ಭಗವಂತ ಎಲ್ಲ ಇಲಾಖಾ ನೌಕರರಿಗೆ ಮತ್ತು ಎಲ್ಲ ಸಿಬ್ಬಂದಿಗಳಿಗೆ, ಎಲ್ಲ ಭಕ್ತವೃಂದಕ್ಕೆ, ಅದರಲ್ಲೂ ವಾಹನ ಚಾಲಕರ ಕುಟುಂಬಕ್ಕೆ ದೇವರು ಒಳ್ಳೇದು ಮಾಡಲಿ ಅಂತೇಳಿ ಭಗವಂತ ಕೇಳ್ಕೊಂಡು ನಾನು ಪ್ರಾರ್ಥಿಸ್ತೀನಿ ದೇವರು. ಮುಕ್ತಿಯನ್ನು ನೀಡುವ
ಭಜಮುಖನಿ ಗಣಪತಿಯೇ ಬಂದರೆ ನಂಬಿದವರ ಪಾಲಿನ ಕಲ್ಪ ತರುವುದೇ ಆಯ್ತೇನಾ? ಹಾಗೂ ಹೋದ